ಹಾಯ್ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. KCET ಕೌನ್ಸಿಲಿಂಗ್ ಪ್ರೋಸೆಸ್ 2024 ಇಷ್ಟು ರ್ಯಾಂಕ್ ಬಂದಿದ್ರೆ ಮಾತ್ರ ಸೀಟ್ ಸಿಗುತ್ತೆ ಕ್ವಶನ್ ಮಾರ್ಕ್. ಮತ್ತು ಹಾಗಾದರೆ ಮಾತ್ರ ಕೌನ್ಸಿಲಿಂಗ್ ಅನ್ನು ಸ್ಟಾರ್ಟ್ ಮಾಡಬಹುದು. ಈ ಮಾತನ್ನು ತಿಳಿಸಿಕೊಡುತ್ತಿರುವ ವ್ಯಕ್ತಿ ನಮ್ಮ KEA ಡೈರೆಕ್ಟರ್ ಪ್ರಸನ್ನ H ಅವರು. ಹಾಗಾದರೆ ಈ ಮಾತನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಬೇಕು ಮತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗಾದರೆ ಮಾತ್ರ ಅರ್ಥ ಆಗೋಕ್ಕೆ ಸಾಧ್ಯ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ನ ಟೆಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ. ವಿಡಿಯೋ ಶುರುವಾಗ್ತಾ ಇದೆ, ಡೋಂಟ್ ಸ್ಕಿಪ್. ಇವಾಗ ಮೊನ್ನೆ KCET ಎಕ್ಸಾಮ್ ನಡೆಸಿದ ನಂತರ ಮತ್ತು ರಿಸಲ್ಟನ್ನು ಅನೌನ್ಸ್ ಮಾಡಲಾಗಿತ್ತು. ಬಟ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿದ್ದರಿಂದ ಈ ವರ್ಷ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅಪಘಾತಕ್ಕೆ ಒಳಗಾಗಿದ್ದಾರೆ. ಹಾಗಾದರೆ ಗ್ರೇಸ್ ಮಾರ್ಕ್ಸನ್ನು ಒಂದು 2 ಮಾರ್ಕ್ಸನ್ನು ಕೊಡಲಾಗಿದೆ ಅಷ್ಟೇ. ಈಗ ಎಕ್ಸಾಂಪಲ್ ಮೊನ್ನೆ KCET ಎಕ್ಸಾಮ್ ಬರೆದ ರಿಸಲ್ಟ್, ಇಂಜಿನಿಯರಿಂಗ್ ರಿಸಲ್ಟ್ ಎಷ್ಟು ಬಂದಿದೆ ಒಬ್ಬ ಹುಡುಗಂದು ಎಕ್ಸಾಂಪಲ್ 2.5 lakhs ಬಂದಿದೆ. ಅವನಿಗೆ ಅಲೋ ಇದೆ ಒಂದು 5-6 ಕೋರ್ಸಸ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟಂಟೇನಿಯಸ್ ಆಫ್ ಎಲೆಕ್ಟ್ರಿಕಲ್, ಈ ಎಲ್ಲ ಕೋರ್ಸಸ್ಗೂ ಅವನು ಜಾಯಿನ್ ಆಗ್ಬೋದು. ಬಟ್ ಅವನ ಹತ್ರ ಏನಿರಬೇಕಂದ್ರೆ ಒಂದು SC ಅಥವಾ ST ಆಗಿರಬೇಕು, ಇಲ್ಲ ಅಂದರೆ OBC ಆದರೂ ಸ್ವಲ್ಪ ಸ್ಕಾಲರ್ಶಿಪ್ ಬೀಳೋಕೆ ಅವನು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಮಾಡಿಸಿರಬೇಕು, ಹೌದಲ್ವಾ? ST ಮತ್ತು SCಗೆ ಆದರೆ ಬಹಳ ಕಡಿಮೆ ಅಮೌಂಟು, 2.5 lakhs ಇದೆ ರ್ಯಾಂಕು. ಬಟ್ OBC ಆಗಿದ್ದಾನೆ ಆ ಹುಡುಗ ಅಂದರೆ ಮಿನಿಮಮ್ ಏನು ಕಟ್ಟಬೇಕಾಗುತ್ತಂದರೆ 2 lakhs ಆದರೂ ಕಟ್ಟಬೇಕಾಗುತ್ತದೆ ಅಲ್ಲಿ ಫೀಸ್. ಆ 2 lakhs ಅಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಏನೂ ಇಲ್ಲ ಅಂದರೆ ಮತ್ತೇನು ಮಾಡಬೇಕಾಗುತ್ತೆ, ಡೈರೆಕ್ಟಿ ಎಲ್ಲ ಅಮೌಂಟ್ ಕಟ್ಟಬೇಕು. ಅದು ಈ ಜನರಲ್ ಮೆರಿಟ್ ಅಂತಾರೆ ಅಲ್ವಾ, ಅರ್ಥ ಆಗುತ್ತೆ ನಿಮಗೂ. ಜನರಲ್ ಮೆರಿಟ್ ಆಗಿದ್ದರೆ 2 lakhs ಕಟ್ಟಲೇಬೇಕಲ್ಲಿ ಫೀಸ್, ಎಷ್ಟಿದೆಯೋ ಅಷ್ಟು. ಬಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಫೀಸು ಇವಾಗ ಏನಿದೆಯೋ ಯಾವ ಕಾಲೇಜಲ್ಲಿ ಗೊತ್ತಿಲ್ಲ. ಆ ಹುಡುಗ 2 lakhs ಫೀಸ್ ಕಟ್ಟಿದ್ದಾನೆ. ಬಟ್ ಸ್ಕಾಲರ್ಶಿಪ್ ಬೀಳುತ್ತೆ ಎಷ್ಟು, ಮಿನಿಮಮ್ ಅದರಲ್ಲಿ ಆಫ್ ಆದರೂ ಬಿದ್ದೇ ಬೀಳುತ್ತೆ, 1 lakh ಅಥವಾ 120 ಹೀಗೆ ಬಿದ್ದೇ ಬೀಳುತ್ತೆ ಸ್ಟೂಡೆಂಟ್ಸ್. ಆ ಕಾಲೇಜಿನಲ್ಲಿ ನಾಳೆ ಆಪ್ಷನ್ ಎಂಟ್ರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವೆಲ್ಲದರಲ್ಲಿ ಎಂಟ್ರಿ ಮಾಡಿ ಸ್ಕಾಲರ್ಶಿಪ್ ಬೀಳೋ ಹಾಗೆ ಮಾಡಿಕೊಡುತ್ತಾರೆ ಆ ಸರ್ ಅವರು. ಫೀಸ್ ಕಟ್ಟಿರ್ತೀರಲ್ವಾ, ಅಲ್ಲಿ ಒಬ್ಬ ಸರ್ ಇರ್ತಾರಲ್ವಾ, ಹೋಗಿ ಆ ಸರ್ಗೆ ಹೇಳ್ರಿ, ಸರ್ ನಾನು ಅಮೌಂಟ್ ಕಟ್ಟಿದ್ದೇನೆ 2 lakhs, ಬಟ್ ಸ್ಕಾಲರ್ಶಿಪ್ ಬೀಳೋ ಹಾಗೆ ಮಾಡಿಕೊಡ್ರಿ ಅಂತ ಕೇಳ್ರಿ. ಓಕೆ, ನಿಮ್ಮ ಕಾಲೇಜಸ್ ಅಲ್ಲಿ ನೀವು ಅಡ್ಮಿಷನ್ ಆಗುವಾಗ ಇಂತಹ ಪರಿಸ್ಥಿತಿಯಲ್ಲಿ ಎದುರ್ಕೊಳ್ಬೇಡಿ. ಇನ್ನೊಬ್ಬ ಸ್ಟೂಡೆಂಟ್ದು ಮಿನಿಮಮ್ 2 lakhs ಒಳಗಡೆ 1,50,000 ಮೇಲೆ ಮತ್ತು 2 ಲಕ್ಷದ ಒಳಗಡೆ ಬಂದಿರೋ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಆದರೂ ಇದು ಕಂಪ್ಯೂಟರ್ ಸೈನ್ಸ್ ಸಿಗೋದು ಕಷ್ಟ ಮತ್ತು ಎಲೆಕ್ಟ್ರಾನಿಕ್ಸ್, ಇನ್ಸ್ಟಂಟೇನಿಯಸ್ ಆಫ್ ಎಲೆಕ್ಟ್ರಾನಿಕ್ಸ್ ಸಿಗೋದು ಕಷ್ಟ. ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತೂ ಅಲೋ ಇರುತ್ತೆ ಅಂದರೆ ಜಾಯಿನ್ ಆಗೋಕ್ಕೆ ಅವಕಾಶವಿರುತ್ತದೆ. ಏನು ಮಾಡೋಕ್ಕಾಗುತ್ತೆ ಹೇಳ್ರಿ? 1.5 ಮೇಲೆ 2 lakhs ಒಳಗಡೆ ಬಂದಿರುವ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ತಗೋಬೇಕಂತ ಇರುತ್ತಾರೆ. ಬಟ್ ಅಲ್ಲಿ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ, ಪರ್ಸಂಟೇಜ್ ಎಷ್ಟು ಬಂದಿದೆ ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಸೀಟು ಸಿಗ್ತಾ ಇಲ್ವಾ. ಒಬ್ಬೊಬ್ಬ ಕಾಲೇಜಲ್ಲಿ ಸ್ವಲ್ಪ ಪಾಪ ಪುಣ್ಯ ಅಂದರೆ ಅನ್ಬಹುದು, ಇಲ್ಲಾಂದರೆ ಇಲ್ಲ. ಓಕೆ, ಇನ್ನು 60,000 ಮೇಲೆ 1.5 ಲಕ್ಷ ಒಳಗಡೆ ಬಂದಿರುವ ರ್ಯಾಂಕ್ ವಿದ್ಯಾರ್ಥಿಗಳ ಗಮನಕ್ಕೆ ಬಂದರೆ ಹೇಳೋದಾದರೆ 60,000 ಮೇಲೆ ಆದರೆ ಸ್ವಲ್ಪ ಕಷ್ಟ ಸೀಟ್ ಸಿಗೋದು. ಯಾವುದೇ ಕೋರ್ಸ್ ಆಗಲಿ 1 lakh ಮೇಲೆ ಆದರೆ ಅಲೋ ಇದೆ, ಬಟ್ 2-3 ಕೋರ್ಸಸ್ ಈಸ್ ಅಲೌಡ್ ಅಂದರೆ ಜಾಯಿನ್ ಆಗಬಹುದು. 1 ಲಕ್ಷ ಕೋರ್ಸಿನ ಮೇಲೆ ಯಾವುದೇ ಕೋರ್ಸ್ ಆಗಲಿ ಇಷ್ಟು ಅಂತ ಅಮೌಂಟ್ ಇರುತ್ತೆ ಅಲ್ವಾ. ಅಲ್ಲಿ ಕಾಲೇಜ್ಗೆ ಹೋಗ್ತೀರಾ, ನೋಡ್ತೀರಾ ಯಾವುದು ಕೋರ್ಸ್ ಇಷ್ಟ ಇರುತ್ತೆ, ಅಲ್ಲಿ ನಿಮ್ಮ ಸರ್ನ ಕೇಳ್ತೀರಾ. ಅಂದರೆ ಸ್ವಲ್ಪ ಪರಿಚಯ ಇದ್ದವರಾದರೆ ಓಕೆ, ಪರಿಚಯ ಇಲ್ಲೋದಾದರೆ ಸ್ವಲ್ಪ ಭಯ ಹೆದರಿಕೆ ಇರುತ್ತಲ್ವಾ ಅವ್ರನ್ನ ಕೇಳೋಕೆ. ಸರ್ ಫೀಸ್ ಎಷ್ಟಿದೆ ಅಂತ ಕೇಳ್ತೀರಾ, ಅವ್ರು ಒಂದು ಲಿಸ್ಟ್ ಏನಾದರೂ ಕೊಟ್ಟರೆ ಕೊಡ್ತಾರೆ, ಇಲ್ಲದ್ರೆ ಈಗ ಇಷ್ಟಿದೆ ಫೀಸ್ ಅಂತ ಹೇಳ್ತಾರೆ, ಹೌದಲ್ವಾ?
ಆಗ ಅಲ್ಲಿ ಹೇಳಿರುವಂಥ ಮಾಹಿತಿಯಲ್ಲಿ ಶಾಕ್ ಆಗಿ ಹೋಗ್ತೀರಾ. ಹೌದಾ, ಈ ಕೋರ್ಸ್ಗೆ ಎಷ್ಟಿದೆಯಾ ಫೀಸ್ ಅಂತ ಶಾಕ್ ಆಗೋಕ್ಕೆ ಹೋಗ್ಬಿಡಿ. ಓಕೆ, ಆ ಕೋರ್ಸ್ಗೆ ಫೀಸ್ ಎಷ್ಟಿದೆ ಅದರಲ್ಲಿ ಅರ್ಧ ಆದರೂ ಅಮೌಂಟ್ ಬಿದ್ದೇ ಬೀಳುತ್ತೆ. ಬಟ್ ಜನರಲ್ ಮೆರಿಟ್ಗೂ ಒಂದು ಕಷ್ಟ, ಒ ಬಿ ಸಿಗೂ ಸ್ವಲ್ಪ ಕಷ್ಟ. ಎಸ್ ಸಿ ಎಸ್ ಟಿಗಂತೂ ಹಾಫ್ ಪರ್ಸೆಂಟೇಜ್ ಅಮೌಂಟ್ ಡಿಪೆಂಡ್ ಮೇಲೆ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವರ್ಷ ಇನ್ನೊಂದು ನಾನು ಹೇಳೋದಾದರೆ ನಂದು ಸ್ವಲ್ಪ ಅನಿಸಿಕೆ, ಯಾರಾದರೂ ಜನರಲ್ ಮೆರಿಟ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಷ್ಟಪಟ್ಟು ಸೇರಿದ್ದವರಿಗೆ 1,20,000 ಅಥವಾ 1,50,000 ಇದ್ರ ಫೀಸ್ ಡೈರೆಕ್ಟ್ ಕಟ್ಟಿಬಿಡ್ತೀರಾ, ಹೌದಲ್ವಾ, ಅಡ್ಮಿಷನ್ ಆಗಬೇಕಾದ್ರೆ. ಹಾಗೆ ನಿಮಗೆ ಸ್ಕಾಲರ್ಶಿಪ್ ಕೂಡ 100% ಸ್ವಲ್ಪ ಹೇಳೋಕ್ಕಾಗಲ್ಲ, 190-85% ಆದರೆ ಆ 1.5 ಲ್ಯಾಕ್ ಒಂದು ವರ್ಷದೊಳಗೆ ನಿಮಗೆ ಸ್ಕಾಲರ್ಶಿಪ್ ಬೀಳಬಹುದು ಅನಿಸುತ್ತೆ ಈ ವರ್ಷ ಸಿಸ್ಟಮ್. ಓಕೆ ಸ್ಟೂಡೆಂಟ್ಸ್, ಯಾವುದೇ ಕೋರ್ಸ್ ಎಷ್ಟೇ ಫೀಸ್ ಇರಲಿ ಹೆದರ್ಕೋಬೇಡಿ. ಅಮೌಂಟ್ ಇದ್ದರೆ ಸೇರ್ರಿ, ಅಮೌಂಟ್ ಇಲ್ಲದಿದ್ದರೆ ಪರವಾಗಿಲ್ಲ, ಇಂಥ ಕೋರ್ಸ್ ಇನ್ನೊಂದು ಜಾಯ್ನ್ ಆಗ್ತೀನಿ ಅಂತ ಇದ್ದರೆ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಕೊಟ್ಟು ಕಾಮೆಂಟ್ ಸಬ್ಸ್ಕ್ರೈಬ್ ಪ್ರತಿಯೊಬ್ಬರಾಗಿ.